ಇನ್ನು ಹುಟ್ಟದೇ ಇರಲಿ ನಾರಿಯರನ್ನವಳು ಧಿಕ್ಕಾರವಿರಲಿ. ಮಹಾಪಾಪಿಗಷ್ಟಾದ ನನ್ನಂತೆ ನವದೇವರು ಈ ಹಿಂದೆ ಯಾರಿದ್ದಾರೆ? ಅಯ್ಯೋ, ನನಗೆ ಸಾವು ಕೂಡ ಬರುತ್ತಿಲ್ಲವಲ್ಲ ಎಂದು ತನ್ನ ಹೊಟ್ಟೆಯ ಮೇಲೆ ಹೊಡೆದುಕೊಂಡು ಸಂಕಟಪಡುತ್ತಾಳೆ. ಧರ್ಮರಾಯನಲ್ಲಿ ಹೇಳೋಣ ಎಂದರೆ ಅವನಿಗೆ ಧರ್ಮದ ಕ್ಷಮೆಯ ಗರ ಬಡಿದುಕೊಂಡಿದೆ. ಅರ್ಜುನನಿಗೆ ನನ್ನ ಮೇಲೆ ಮಮತೆಯುಂಟು ನಿಜ, ಆದರೆ ಅವನಿಗೆ ತನ್ನ ಅಣ್ಣನ ಆಜ್ಞೆಯ ಭ್ರಮೆ ಕವಿದಿದೆ. ಉಳಿದ ಇಬ್ಬರು ನಕುಲ ಸಹದೇವರಲ್ಲಿ ಹೇಳೋಣ ಎಂದರೆ ಅವರು ಈ ಕೀಚಕನೆಂಬ ನಾಯಿಯನ್ನು ಕೊಲ್ಲುವ ಸಾಮರ್ಥ್ಯವಿಲ್ಲದವರೆಂಬುದು ಸ್ಪಷ್ಟ ಎಂದುಕೊಳ್ಳುತ್ತಾಳೆ. ಐವರು ಪಾಂಡವರಲ್ಲಿ ಪುರುಷ ಮತ್ತು ಪೌರುಷ ಮತ್ತು ಕೆಚ್ಚು ಉಳ್ಳವನೆಂದರೆ ಕಲಭೀಮ ಮಾತ್ರ. ನನಗೆ ವಿಪತ್ತು ಬಂದಿದೆ ಎಂದು ತಿಳಿದರೆ ತಡ ಮಾಡದೆ ಪ್ರತಿಕ್ರಿಯಿಸುತ್ತಾನೆ. ಆದುದರಿಂದ ದುಷ್ಟ ಕೀಚಕನ ಕೊಡುತ್ತಿರುವ ಹಿಂಸೆಯ ವಿಷಯವನ್ನೆಲ್ಲ ಭೀಮನಿಗೆ ಹೇಳಿಬಿಡುತ್ತೇನೆ. ಉಳಿದ ಸೋದರರಂತೆ ಅವನಲ್ಲೂ ಹೊರಲಿಲ್ಲ ಎಂದು ಗೊತ್ತಾದರೆ ನಾನು ಘೋರವಾದ ವಿಷಯವನ್ನು ಸೇವಿಸಿ ಪ್ರಾಣತ್ಯಾಗ ಮಾಡುತ್ತೇನೆ ಎಂಬಂತೆ ದ್ರೌಪದಿಯು ಯೋಚಿಸಿದಳು. ಈ ಭೀಮ ಎಬ್ಬಿಸಿದರೆ ಕೆರಳುತ್ತಾನೆ, ಅಥವಾ ಒಬ್ಬಳೇ ಏಕೆ ಬಂದೆ, ಮುಖ ಏಕೆ ಮಂಕಾಗಿದೆ ಎಂದು ನನ್ನನ್ನು ಸಮಾಧಾನದಿಂದ ಸಂತೈಸುತ್ತಾನೋ? ನಾನು ಬಂದದ್ದು ಸರಿಯಾದ ಸಮಯವೋ ಅಲ್ಲವೋ ನೋಡುವರ ಜನರ ಮನಸ್ಸಿಗೆ ಇದು ನಿಜಕ್ಕೂ ಅನಿರೀಕ್ಷಿತವಲ್ಲವೇ? ಏನು ಮಾಡಲಿ? ಆಗುವುದೆಲ್ಲ ಆಗಲಿ, ಎಬ್ಬಿಸಿ ನೋಡಿಯೇ ಬಿಡುತ್ತೇನೆ ಎಂದುಕೊಂಡು ದ್ರೌಪದಿಯ ಭೀಮನ ಸಮೀಪಕ್ಕೆ ಬಂದಳು. ದ್ರೌಪದಿಯು ಮಲಗಿದ್ದ ಭೀಮನ ಮುಸುಕನ್ನು ಸಡಿಲಿಸಿ ಅವನ ಗಲ್ಲವನ್ನು ಹಿಡಿದು ಅಲುಗಿಸಿದಳು. ಆ ಮಹಾವೀರ ಕೂಡಲೇ ಎದ್ದು ದ್ರೌಪದಿಯನ್ನು ನೋಡಿದ. ರಮಣಿ, ಏಕೆ ಬಂದೆ? ನಿನ್ನ ಮುಖದಲ್ಲಿ ತುಂಬ ತಳಮಳ ಕಾಣುತ್ತಿದೆ. ತಡ ಮಾಡದೆ ಬೇಗ ಹೇಳು, ರಾತ್ರಿಯ ಈ ಹೊತ್ತಿನಲ್ಲಿ ನೀನು ಏಕೆ ಬಂದೆ ಎಂದು ಕೇಳಿದ. ದ್ರೌಪದಿ ಭೀಮನಿಗೆ ಹೇಳಿದಳು, ನಿನ್ನೆ ಮಧ್ಯಾಹ್ನ ಕೀಚಕನೆಂಬ ನಾಯಿ ಎಲ್ಲರೆದುರಿಗೆ ರಾಜಸಭೆಯ ಬಳಿ ನನ್ನನ್ನು ಒದ್ದ. ನಿನ್ನಂಥ ವೀರ ಗಂಡನಿರುವಾಗ ನನಗೆ ಅವಮಾನವಾದದ್ದು ಸರಿಯೇ? ಅಷ್ಟೇ ಅಲ್ಲ, ಅವನು ನನ್ನ ಬೆನ್ನು ಹಿಡಿಯುವುದಿಲ್ಲ. ಆದ್ದರಿಂದ ನಾನು ಬದುಕುವುದಿಲ್ಲ. ನಾನು ಆತ್ಮಹತ್ಯೆ ಮಾಡಿಕೊಂಡರೆ ಆ ಪಾತಕ್ಕೆ ನಿನ್ನನ್ನು ಸುತ್ತಿಕೊಳ್ಳುತ್ತದೆ. ಈ ಮಾತು ಕೇಳಿ ಭೀಮನಿಗೆ ತುಂಬ ಕೋಪ ಬಂದಿತು. ಭೀಮ ಕೇಳು, ಉಳಿದ 4 ಪತಿಗಳಿಗೂ ಸುಖಕ್ಕಾಗಿ ನನ್ನ ಬಳಿ ಬರುತ್ತಾರೆ. ಆದರೆ ಮರ್ಯಾದೆ ಪ್ರತಿಷ್ಠೆಗಳ ಪ್ರಶ್ನೆ ಬಂದಾಗ ಅವರೆಲ್ಲ ಅಲ್ಲಿ ನಿಲ್ಲದೆ ಹೊರಟು ಹೋಗುತ್ತಾರೆ. ನಿನ್ನನ್ನು ಬಿಟ್ಟರೆ ಉಳಿದವರೆಲ್ಲ ಕಷ್ಟಕ್ಕೆ ಒಗ್ಗದವರಾಗಿದ್ದಾರೆ. ಆದುದರಿಂದ ನೀನು ನನ್ನನ್ನು ತುಂಬ ಕರುಣೆಯಿಂದ ನೋಡು. ಮನಸ್ಸಿನ ಶಾಂತತೆಯನ್ನು ದೂರವಿಡು. ಆ ಕ್ರೂರಿ ಕೀಚಕನನ್ನು ಕೊಲ್ಲು. ನನ್ನ ಮೇಲೆ ಕರುಣೆ ತೋರು ಎಂದು ದ್ರೌಪದಿ ಭೀಮನಿಗೆ ಕೈಮುಗಿಯುತ್ತಾ ಹೇಳಿದಳು. ಆಗ ಭೀಮನು, ಹೋರಾಡುವುದಕ್ಕೆ ನಾನು ನಿನ್ನನ್ನು ರಮಿಸಲು ಅವರು ಚೆನ್ನಾಗಿದೆ. ಕೆಲವರು ಸಂಪಾದನೆ ಮಾಡಿ ಹಣ ತರುತ್ತಾರೆ. ಉಳಿದವರು ಕೆಲಸ ಮಾಡದೆ ಆನಂದವಾಗಿ ಉಂಡು ತಿಂದು ತಿರುಗಾಡುತ್ತಾರೆ. ಅವರು ಎಂದಿಗೂ ಯಾರಿಗೂ ಹೆದರಿ ನಡೆಯುವವರಲ್ಲ. ನೀನೀಗ ಅವರ ಬಳಿ ಹೋಗು. ನಿನಗಾದ ಅವಮಾನ, ಈಗ ಮಾಡಬೇಕಾದ ಕೆಲಸ ಎರಡನ್ನೂ ಹೇಳಿ ಅವರು ಕಾರ್ಯ ಪ್ರವೃತ್ತರಾಗುವಂತೆ ಮಾಡು. ಪಾಂಡವರಲ್ಲಿ ನಾನು ಮಾತ್ರ ಬೇರೆ, ಏಕೆಂದರೆ ಅಣ್ಣ ಧರ್ಮರಾಯನಿಗೆ ನಾನು ಮಾಡುವುದು ಯಾವುದೂ ಸರಿ ಬರುವುದಿಲ್ಲ. ನನಗೆ ಆತನನ್ನು ಕಂಡರೆ ತುಂಬ ಭೀತಿ. ಅವನನ್ನು ನಾನು ಖಂಡಿತವಾಗಿ ಎದುರು ಹಾಕಿಕೊಳ್ಳಲಾರೆ.